ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಾತ್ಮನು ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ. ಮೊದಲನೇದಾಗಿ ದೇವರು ಹೇಳ್ತಾರೆ, ಹೆದರಬೇಡ. ಲೋಕದಲ್ಲಿ ಬರುವ ಸಮಸ್ಯೆ, ಸಂಕಟ, ಹೋರಾಟಗಳಿಗೆ ಮೊದಲನೇದಾಗಿ ಹೆದರಬೇಡ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ನಾನೇ ನಿನ್ನೊಂದಿಗಿದ್ದೇನೆ. ನೀನು ಯಾಕೆ ಹೆದರಬಾರ್ದು ಅಂದರೆ, ನಿನ್ನ ಜೊತೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಹೇಳ್ತಾರೆ, ದಿಗ್ಭ್ರಮೆಗೊಳ್ಳದಿರು, ಅಂದರೆ ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ಅಂದರೆ ಮಾತಾಡ್ತಿರುವ ನಾನೇ ನಿನ್ನ ದೇವರು ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸಂಕಟದಲ್ಲಿ, ನಿನ್ನ ಹೋರಾಟದಲ್ಲಿ, ನಿನ್ನ ವ್ಯಾಧಿಯಲ್ಲಿ, ನಿನ್ನ ಬಂಧನಗಳಲ್ಲಿ, ನಿನ್ನ ಅವಮಾನಗಳಲ್ಲಿ, ನಿನ್ನ ಅಪಹಾಸ್ಯಗಳಲ್ಲಿ ನಾನು ನಿನ್ನನ್ನು ಬಲಪಡಿಸ್ತೇನೆ. ಯಾಕಂದರೆ ನಾನು ನಿನ್ನ ಜೊತೆ ಇರುವಂಥ ನಿನ್ನ ದೇವರಾದ ಯೆಹೋವನು ನಿನ್ನ ಜೊತೆಯಲ್ಲೇ ನಾನು ಇದ್ದೀನಿ ಅಂತ ಏನು ಮಾಡ್ತಾ ಇದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಅಂದರೆ ಮನುಷ್ಯನು ಕೊಡುವ ಸಹಾಯ ದೇವರು ಕೊಡೋದಿಲ್ಲ, ದೇವರು ಕೊಡುವಂಥ ಸಹಾಯ, ಯಾರು ನಮಗೆ ಸಹಾಯ ಮಾಡದಿರುವಂಥ ಸಹಾಯ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯ ಕೊಟ್ಟರೆ ಇರೋ ತನಕ, ದೇವರು ಕೊಟ್ಟರೆ ಕಡೆ ತನಕ ಅಂತ. ಹಾಗೇನೆ ದೇವರು ನಮಗೆ ಸಹಾಯ ಮಾಡಲು, ಸಹಾಯಗಳನ್ನು ಕೊಡಲು ಆತನು ಶಕ್ತನಾಗಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಅಂದರೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಅಂದರೆ ನನ್ನ ಹತ್ರ ಏನಿದೆಯೋ ಎಲ್ಲವನ್ನ ಏನು ಮಾಡ್ತೇನೆ, ನಿನಗೆ ಕೊಟ್ಟು ಬಿಡ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಅದರ್ಥ ಏನು? ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಅಂದರೆ ನಾನು ಕೊಡಬೇಕಂತ ಏನೆಲ್ಲ ಇಟ್ಕೊಂಡಿದ್ದೇನೋ ನಿನಗಾಗಿ ಎಲ್ಲವನ್ನ ನಿನಗೋಸ್ಕರನೂ ಕೊಟ್ಬಿಡ್ತೇನೆ. ಯಾಕಂದರೆ ನೀನು ನನ್ನ ಮಗನು, ನನಗಾಗಿ ಇರುವಂಥ ಮಗನು. ನೀನು ನನ್ನ ಜೊತೆಲಿರಬೇಕು, ನಾನು ನಿನ್ನ ಜೊತೆ ಇರ್ತೀನಿ. ನೀನು ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ, ನೀನು ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರು, ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈ ಕೊಡ್ತೇನೆ ಎಂಬುದಾಗಿ ದೇವರಾತ್ಮನು ಹೇಳ್ತಾ ಇದ್ದಾರೆ. ಯಾರೆಲ್ಲ ಸಂಕಟದಲ್ಲಿ, ಹೋರಾಟದಲ್ಲಿ, ವೇದನೆಗಳಲ್ಲಿ, ವ್ಯಾಧಿಗಳಲ್ಲಿ ಇದಿರೋ ಅವರೆಲ್ಲರಿಗೂ ದೇವ್ರು ಹೇಳ್ತಾರೋ ಮಾತು, ನನ್ನನ್ನು ಬಲಪಡಿಸ್ತೇನೆ. ದೇವರೇ ನನ್ನನ್ನು ಬಲಪಡಿಸು ಎಂಬುದಾಗಿ ಯಾರೆಲ್ಲ ಬೇಡ್ತಾ ಇದ್ದಾರೋ ದೇವರು ಹೇಳ್ತಾ ಇದ್ದಾರೆ, ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ನಾವೊಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ ನನ್ನನ್ನು ಸಹ ಬಲಪಡಿಸು, ನಮ್ಮನ್ನು ಸಹ ಬಲಪಡಿಸು. ಯಾಕಂದರೆ ನೀನು ಬಲಪಡಿಸದೆ ಹೋದರೆ ಈ ಲೋಕದಲ್ಲಿ ಯಾರು ನಮ್ಮನ್ನು ಬಲಪಡಿಸಲು ಸಾಧ್ಯವೇ ಇಲ್ಲ. ಸೊ ಆತನು ಜೊತೆ ಇದ್ದಾರೆ, ಹೆದರೋ ಅವಶ್ಯಕತೆ ಇಲ್ಲ. ಆತನು ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಅಯ್ಯೋ ಬ್ರದರ್, ನಾವು ತಗೊಳ್ತಿರೋ ಸಂಬಳ ತುಂಬ ಕಡಿಮೆ, 10,000 ಸಂಬಳ, 12,000 ಸಂಬಳ ಬ್ರದರ್. ದೇವರು ನಮ್ಮನ್ನೇ ಹೇಗೆ ಉಪಯೋಗ ಮಾಡ್ತಾರೆ, ಹೇಗೆ ಉದ್ಧರಿಸ್ತಾರೆ ಅಂದರೆ ಆತನಿಂದ ಎಲ್ಲವೂ ಸಾಧ್ಯ. ದೇವರು ಅಭಿವೃದ್ಧಿ ಪಡಿಸಿದ್ರೆ ಖಂಡಿತವಾಗಲೂ ಎಲ್ಲವೂ ಸಾಧ್ಯ. ಖಂಡಿತವಾಗಲೂ ಅಸಾಧ್ಯ ಕಾರ್ಯಗಳನ್ನು ಸಾಧಿಸುವ ಮಹಾವೈದ್ಯರು. ಸೊ ನಾವೊಂದು ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಘನಪಡಿಸೋಣ. ದೇವರು ನಿಮ್ಮೆಲ್ಲರನ್ನ ಕೃಪೆಯಿಂದ ಕಾಪಾಡ್ತಾರೆ. ಸ್ತುತಿಗಳ ಅರಸನಾದ ಪರಿಶುದ್ಧ ಕರ್ತನೆ, ಇದೋ ಈ ರಮ್ಯವಾದ ಸಮಯದಲ್ಲಿ ಬೇಡಿಕೊಳ್ಳುತ್ತೇನೆ, ಈ ವಾಕ್ಯವನ್ನು ಹಂಚುವಂತೆ ಕೃಪೆಯನ್ನು ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರೇ ನೀನೇ ನಮ್ಮೊಂದಿಗಿದ್ದೀರಾ, ನೀನು ಭಯ ಪಡಬೇಡ ಅಂತ ಹೇಳಿದ್ದೀರಾ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ದೀರಾ, ನಾನೇ ನಿನ್ನ ದೇವರು, ದಿಗ್ಭ್ರಮೆಗೊಳ್ಳದಿರು ಅಂತ ಹೇಳಿದ್ದೀರಾ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೀರಾ, ಆಧಾರ ಮಾಡ್ತೀನಿ ಅಂತ ಹೇಳಿದ್ದೀರಾ, ಸಹಾಯಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೀರಾ. ಪರಲೋಕ ದೇವರೇ, ನೀವು ಕೊಟ್ಟಿರುವಂಥ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ. ದೇವರೇ ನಿನ್ನ ಮಕ್ಕಳು ಏನೆಲ್ಲ ಸಮಸ್ಯೆ, ಸಂಕಟ, ಹೋರಾಟಗಳಲ್ಲಿದ್ದಾರೋ ಆ ಎಲ್ಲ ಸಮಸ್ಯೆ, ಸಂಕಟಗಳಿಂದ ಬಿಡಿಸಿ ಇವರ ಸ್ಯಾಲರಿಗಳು, ಇವರ ಜೀವಿತಗಳು ಆಶೀರ್ವದಿಸಲ್ಪಡಲಿ. ಮತ್ತು ಎಲ್ಲೆಲ್ಲಿ ಅವಮಾನಿಸಲ್ಪಟ್ಟಿದ್ದಾರೋ ಅಲ್ಲೆಲ್ಲ ವಿಶೇಷವಾದ ಸನ್ಮಾನ ದೊರೆಯಲಿ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಅರ್ಪಿಸ್ತಾ ಇದ್ದೀನಿ.
ರಕ್ಷಕನು, ಒಡೆಯನು, ಜೀವಸ್ವರೂಪನಾಗಿರುವಂಥ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಪರಲೋಕ ದೇವರೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.